ಹೆಲೋ ಹಾಯ್ ಇಟ್ಸ್ ಥರ್ಸ್ಡೇ ಮಾರ್ನಿಂಗ್. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಬಾತ್ ಮಾಡ್ತಿದ್ದೀನಿ. ಸೊ ಹಾಗಾಗಿ ಇಲ್ಲಿ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ಬಿಸಿಬೇಳೆಬಾತ್ಗೆ 1:1 ರೇಷಿಯೋದಲ್ಲಿ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಳ್ತೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಬೇಳೆನ ಕಂಪ್ಲೀಟಾಗಿ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಕಡಲೆ ಬೀಜನೂ ಸಹ ಹಾಕಿದ್ದೀನಿ. ಕಡಲೆ ಬೀಜ ಏನಕ್ಕಪ್ಪ ಅಂದರೆ ಮಕ್ಕಳು ತಿಂತಾರೆ, ಅಂದರೆ ಆಯುಷ್ ಮತ್ತು ಲಕ್ಕಿ ಇಬ್ಬರು ತಿಂತಾರಲ್ವ. ಸೊ ಹೆಲ್ತ್ಗೆ ಬೆನಿಫಿಟ್ ಕೊಡುತ್ತೆ ಕಡಲೆ ಬೀಜ. ಸೊ ಹಾಗಾಗಿ ನಾನು ಆಲ್ಮೋಸ್ಟು ಬಿಸಿಬೇಳೆಬಾತ್ ಮಾಡಿದಾಗ ಕಡಲೆ ಬೀಜ ಹಾಕಿನೇ ಮಾಡ್ತೀನಿ. ನಂತರ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರಿಗೆ ಪ್ರಸಾದವನ್ನು ಮಾಡ್ತಿದ್ದೀನಿ. ಇವತ್ತು ಪ್ರಸಾದಕ್ಕೆ ನಾನು ಶಾವಿಗೆ ಪಾಯಸವನ್ನು ಮಾಡ್ತಿದ್ದೀನಿ. ಇವತ್ತು ಶಾವಿಗೆ ಪಾಯಸ ನಾನು ಹಾಲಿನ ಪುಡಿ ಹಾಕಿ ಮಾಡ್ತಿದ್ದೀನಿ. ಹಾಲಿಂದ ಮಾಡೋ ಪಾಯಸಕ್ಕೂ ಹಾಲಿನ ಪುಡಿಯಿಂದ ಮಾಡೋ ಪಾಯಸಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹಾಲಿನ ಪುಡಿಯಿಂದ ಮಾಡಿರೋ ಪಾಯಸ ಲೈಕ್ ಬಾದಾಮಿ ಹಾಲಿರೋ ಹಾಗೆ ಇರುತ್ತೆ, ಟೇಸ್ಟು ಸಿಮಿಲರ್ಲಿ ಹಾಗೆ ಇರುತ್ತೆ. ಪಾಯಸ ಆಗಲೇ ರೆಡಿ ಆಯಿತು. ಇನ್ನೇನು ಬಿಸಿಬೇಳೆಬಾತ್ ಗೊಜ್ಜು ಹಾಕಿ ಮಿಕ್ಸ್ ಮಾಡಿದ್ರೆ ನೋಡಿ ಬಿಸಿಬೇಳೆಬಾತು ಸಹ ರೆಡಿ ಆಗಿದೆ. ಈಗ ಪ್ರಸಾದವನ್ನು ರಾಯರ ಮುಂದೆ ಇಟ್ಟು ರಾಯರಿಗೆ ದೀಪ ಹಚ್ಚೋಣ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.